ಸಿದ್ಧಾರ್ಥ್, ನನಗಪ್ಪ ಅಮ್ಮ ಯಾರು ಇಲ್ಲ. ಅಣ್ಣ ಒಬ್ಬ ಇದ್ದಾನೆ, ನಿನಗೂ ಗೊತ್ತಲ್ವಾ. ಮತ್ತೆ ಹುಟ್ಟಿ ಬೆಳೆದಿದ್ದೆಲ್ಲ ಬಡತನದಲ್ಲೇ. ಈಗ ನೀನ್ ಸಿಕ್ಕಿರೋದು ನನ್ನ ಅದೃಷ್ಟ ಅಂತಾನೆ ಹೇಳ್ಬೋದು. ನೋಡು ಸಿದ್ಧಾರ್ಥ್, ಆಗಿದ್ದೆಲ್ಲ ಆಗೋಯ್ತು. ಇಲ್ಲಿವರೆಗೂ ಆಗಿರೋದು ಏನೋ ಕೆಟ್ಟ ಕನ್ಸು ಅಂತ ಮರ್ತು ಬಿಡೋಣ. ಇನ್ಮೇಲಾದ್ರೂ ನಾವಿಬ್ರು ಜೊತೆಯಲ್ಲಿ ಖುಷಿಯಾಗಿ ಬದುಕೋಣ ಸಿದ್ಧಾರ್ಥ್. ಎಲ್ಲ ಓಕೆ. ಆದ್ರೆ ನಾವ್ ಯಾವ ತರ ಮೀಟ್ ಆದ್ವಿ ಅಂತಾನೆ ಹೇಳ್ತಿಲ್ಲ ಅಲ್ವಾ? ನನ್ನ ಬಗ್ಗೆ ನಿಮ್ಗೆ ಹೆಂಗ್ ಗೊತ್ತು? ಹ್ಮ್. ಈ ಸತ್ಯನ ಇವಾಗ ಹೇಳಿದ್ರೆ ಸಿದ್ಧಾರ್ಥ್ ಸುಮ್ಮನಿರ್ತಾನ? ಇಲ್ಲ ಇಲ್ಲ, ಇವಾಗ ಹೇಳೋದು ಬೇಡ. ಇನ್ನೂ ಸ್ವಲ್ಪ ದಿವಸ ಆಗ್ಲಿ, ಆಮೇಲೆ ಹೇಳ್ತೀನಿ. ಸಿದ್ಧಾರ್ಥ್, ಹೇಳ್ತಾ ಇದೀನಲ್ಲ, ಇದೆಲ್ಲ ಕೋ ಇನ್ಸಿಡೆನ್ಸ್ ಅಂತ. ಸ್ನೇಹ, ನಿಜ ಹೇಳು, ನನ್ನಿಂದ ನಿಮ್ಗೆ ಅನ್ಯಾಯ ಆಗಿದ್ಯಾ? ಅದು ಅ, ಸಿದ್ಧಾರ್ಥ್, ಹೇಳು ಸ್ನೇಹ, ನಿಜ ಹೇಳ್ಬೇಕು ನೀನು, ಪ್ಲೀಸ್. ಅದು ಆತರ ಆಗಿರೋದಕ್ಕೆ ಅಲ್ವಾ ನಾನು ನಿನ್ನ ಹಿಂದೆ ಬಿದ್ದಿರೋದು, ನಿಮ್ ಮನೇಲಿರೋದು. ಇಲ್ಲ ಅಂದ್ರೆ ಯಾವ ಹೆಣ್ಣು ಆತರ ಆಗಿದೆ ಅಂತ ಒಪ್ಕೋತಾಳೆ ಹೇಳು? ನೋಡು ಸಿದ್ಧಾರ್ಥ್, ಇದನ್ ಜಾಸ್ತಿ ಕೆದಕ್ ಬೇಡ ಪ್ಲೀಸ್. ಛೇ, ಏನಿದು? ಏನ್ ಹೇಳ್ಬೇಕು ಅದ್ಬಿಟ್ಟು ಬೇರೆ ಎಲ್ಲ ಹೇಳ್ತಿದ್ರಲ್ಲ. ಸರಿ, ಇವತ್ತೇ ಎಲ್ಲ ಫೋರ್ಸ್ ಮಾಡಿದ್ರೆ ಇವಳು ಹೇಳಲ್ಲ ಅನ್ಸುತ್ತೆ. ತಿಳ್ಕೊತೀನಿ, ನಾಳೆ ಅಷ್ಟೊಳಗೆ ತಿಳ್ಕೊತೀನಿ. ಸಿದ್ಧಾರ್ಥ್, ಏನಾದ್ರೂ ಊಟ ಆರ್ಡರ್ ಮಾಡ್ತೀಯಾ ಪ್ಲೀಸ್? ಸರಿ ಸ್ನೇಹ, ಇರು, ಆರ್ಡರ್ ಕೊಟ್ಟು ಬರ್ತೀನಿ. ಓ, ನಿಸರ್ಗ ಫೋನ್ ಮಾಡ್ತಾ ಇದ್ದಾಳೆ. ಏನ್ ಮಾಡ್ಲಿ? ರಿಸೀವ್ ಮಾಡ್ಲಾ? ಬೇಡ ಬೇಡ, ಇದನ್ನ ಆನ್ ಮಾಡಿರ್ತೀನಿ, ಅವಳೇ ಕೇಳಿಸ್ಕೊಂಡ್ಲಿ. ಅವಳ ಗಂಡ ನನ್ ಜೊತೆ ಎಷ್ಟೆಲ್ಲ ಸಲಹೆಯಿಂದ ಇದ್ದಾನೆ ಅಂತ. ಇನ್ನೊಂದು 10 ನಿಮಿಷ, ಬಿಸಿ ಬಿಸಿ ರೆಡಿಯಾಗಿ ಬಂದ್ಬಿಡುತ್ತೆ. ಹಲೋ ಸಿದ್ಧಾರ್ಥ್, ಹಲೋ ಹಲೋ, ಏನಿದು ಫೋನ್ ರಿಸೀವ್ ಮಾಡಿ ಮಾತಾಡ್ತಿಲ್ವಲ್ಲ? ಸಿದ್ಧಾರ್ಥ್, ಸಿದ್ಧಾರ್ಥ್, ಇದೇನು ಇದಕ್ಕಿದ್ದಂಗೆ ಹೊರಗಡೆ ಕರ್ಕೊಂಡ್ ಬಂದಿದ್ದೀರಾ? ತುಂಬಾ ಖುಷಿ ಆಗ್ತಿದೆ ನನಗೆ. ಮನೇಲಿ ನಿಸರ್ಗ ಇಲ್ಲ ಅಂತ ಅಲ್ವಾ? ಆ ತರ ಎಲ್ಲ ಏನಿಲ್ಲ ಸ್ನೇಹ, ಸುಮ್ನೆ ಕರ್ಕೊಂಬರ್ಬೇಕು ಅನ್ನಿಸ್ತು ಕರ್ಕೊಂಬಂದಿದ್ದೀನಿ ಅಷ್ಟೇ. ಮತ್ತೆ ಇನ್ನೇನಾದ್ರೂ ಹೇಳೋದಿದ್ರೆ ಹೇಳು ಸ್ನೇಹ. ಹಲೋ ಸಿದ್ಧಾರ್ಥ್, ನೀವು ಸ್ನೇಹ ಜೊತೆ? ಸಿದ್ಧಾರ್ಥ್, ಸ್ನೇಹ, ನೋಡು, ನಿನಗೆ ಆರ್ಡರ್ ಮಾಡಿರೋ ಫುಡ್ ಬಂದಿದೆ, ತಿನ್ನು. ಮತ್ತೆ ಇನ್ನೇನ್ ಸ್ನೇಹ, ಏನಾದ್ರೂ ಹೇಳೋದಿದ್ರೆ ಹೇಳು ಸ್ನೇಹ, ಪ್ಲೀಸ್. ಏನಿದೆ ಸಿದ್ಧಾರ್ಥ್, ಹೇಗೂ ನೀವು ನನ್ನ ಒಪ್ಕೊಂಡಿದ್ದಾಯ್ತು. ನನಗದೇ ಖುಷಿ. ಈ ಜನ್ಮದಲ್ಲಿ ಒಪ್ಕೋತಿರೋ ಇಲ್ಲೋ ಅನ್ಕೊಂಡೆ. ಹಾಗೋ ಈಗೋ ನಾನು ಒಪ್ಕೊಂಡ್ರಲ್ಲ, ಅಷ್ಟೇ ಸಾಕು ಸಿದ್ಧಾರ್ಥ್. ಐ ಆಮ್ ರಿಯಲಿ ವೆರಿ ಹ್ಯಾಪಿ. ಹೌದು ಸ್ನೇಹ, ನಿನ್ನ ಒಪ್ಕೊಂಡಿದ್ದೀನಿ ಅಂದ್ರೆ ಅದಕ್ಕೂ ಒಂದು ರೀಸನ್ ಇದ್ದೇ ಇರುತ್ತೆ. ಸೊ ಯಾವತ್ತಿದ್ರೂ ನೀನೆಲ್ಲ ಸತ್ಯ ನನ್ನ ಹತ್ರ ಹೇಳೇ ಹೇಳ್ತೀಯ ಅಲ್ವಾ? ಇವತ್ತೆಲ್ಲ ನಾಳೆ ನಿಜವಾಗ್ಲೂ ಹೇಳ್ತೀಯಲ್ಲ ಸ್ನೇಹ? ಕಮಾನ್ ಸಿದ್ಧಾರ್ಥ್, ಪದೇ ಪದೇ ಸತ್ಯ ಸತ್ಯ ಅಂತ ಯಾಕೆ ಅದರಿಂದ ಬಿದ್ದಿದ್ದೀರಾ? ಆಗಿದ್ದೆಲ್ಲ ಆಗೋಯ್ತು. ಈಗ ನಿಮ್ಮಿಂದ ನಾನು ಪ್ರೆಗ್ನೆಂಟ್ ಆಗಿದ್ದೀನಲ್ವಾ, ಸೊ ನಾವಿಬ್ರು ಈಗ ನಮ್ಮ ಮಗು ಕಡೆ ಗಮನ ಕೊಡೋಣ, ಆಯ್ತಾ? ಅದು ನಿಜಾನೇ ಸ್ನೇಹ, ನನ್ನಿಂದ ನಿನ್ಗೆ ಅನ್ಯಾಯ ಆಗಿದೆ ಅಲ್ವಾ? ಆ ಅನ್ಯಾಯಕ್ಕೆ ಕಾರಣ ಏನು ಅಂತಾನೆ ಹೇಳ್ತಾ ಇಲ್ಲ ನೀನು. ಅಂದ್ರೆ ನಾನು ನನ್ನ ಮೈ ಮರೆಯೋ ಅಷ್ಟು ಯಾವತ್ತೂ ನನ್ನ ಲಿಮಿಟ್ ಮೀರೋದಿಲ್ಲ. ಅದೇ ನನ್ನ ಡೌಟು. ಸಿದ್ಧಾರ್ಥ್, ನೀವೇನ ಇದು? ಅಲ್ಲ, ಕಣ್ಣಾರ ಕಂಡ್ರು ಪ್ರತ್ಯಕ್ಷಿಸಿ ನೋಡು ಅಂತಾರೆ. ನಾನು ರೆಸ್ಟೋರೆಂಟ್ ಅಲ್ಲಿ ಕಣ್ಣಾರ ಕಂಡೆ, ಆದ್ರೂ ನಾನು ನಂಬಲಿಲ್ಲ ಸಿದ್ಧಾರ್ಥ್. ಈಗ ನೋಡಿದ್ರೆ ಅವಳ ಜೊತೆ ಇಷ್ಟು ಕ್ಲೋಸ್ ಆಗಿ ಮಾತಾಡ್ತಾ ಇದ್ದೀರಲ್ಲ, ಏನಿದಕ್ಕೆಲ್ಲ ಕಾರಣ? ಸಿದ್ಧಾರ್ಥ್, ನಾನು ನೋಡಿದ್ದೆಲ್ಲ ಸುಳ್ಳಾಗಿರ್ಲಿ, ನಾನು ಕೇಳಿದ್ದೆಲ್ಲ ಸುಳ್ಳಾಗಿರ್ಲಿ, ನೀವು ಆ ಸ್ನೇಹ ಜೊತೆ ಇರಬಾರ್ದು. ಇದೆಲ್ಲ ಭ್ರಮೆ, ಇದೆಲ್ಲ ನನ್ನ ಕನ್ಸು. ನಿಸರ್ಗ, ಯಾಕಮ್ಮ, ಯಾಕೆ ಅಳ್ತಾ ಇದೀಯಾ? ಏನಾಯ್ತು? ಅಯ್ಯೋ, ಆತರ ಏನು ಇಲ್ಲ ಅಪ್ಪ. ಯಾವ್ದೋ ಪ್ರೋಗ್ರಾಮ್ ನೋಡ್ತಿದ್ನಲ್ಲ, ಸೊ ಹಂಗೆ ಅಳು ಬಂತಷ್ಟೇ, ಏನಿಲ್ಲ. ಮಗಳೇ, ಹುಷಾರಾಗಿದೆಯಾ ಅಲ್ಲಮ್ಮ? ಅಲ್ಲ, ಹೇಳು, ಏನಾದ್ರೂ ಆತರ ಅನ್ಸಿದ್ರೆ ಹಾಸ್ಪಿಟಲ್ಗೆ ಹೋಗೋಣವಾ? ಸಿದ್ಧಾರ್ಥ ಫೋನ್ ಮಾಡ್ಲಾ? ಬೇಡ ಅಪ್ಪ, ಅವರು ತುಂಬಾ ಇಂಪಾರ್ಟೆಂಟ್ ಕೆಲಸದಲ್ಲಿದ್ದಾರೆ, ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ. ಹಾಸ್ಪಿಟಲ್ಗೆ ಹೋಗೋ ಅವಶ್ಯಕತೆ ಏನಿಲ್ಲ. ನಿಜಾನ ಮಗಳೇ? ಹ್ಮ್. ಮತ್ತೆ ಏನಾದ್ರೂ ಹೆಚ್ಚು ಕಡಿಮೆ ಅನ್ಸಿದ್ರೆ ಹೇಳಮ್ಮ, ಆಯ್ತಾ? ಸರಿಯಪ್ಪ, ಆಯ್ತು, ಹೇಳ್ತೀನಿ. ನನ್ನ ಜೀವನನೇ ಬದಲಾಗೋಗ್ತಿದೆ ಅಪ್ಪ, ಏನ್ ಮಾಡ್ಲಿ? ನನ್ಗೇನು ನಂಬಕ್ಕಾಗ್ತಿಲ್ಲ. ಇನ್ನೂ ಒಂದ್ಸಲಿ ಫೋನ್ ಮಾಡ್ಲಾ? ಬೇಡ, ಇನ್ನೂ ಒಂದ್ ಸ್ವಲ್ಪ ಹೊತ್ತು ಬಿಟ್ಕೊಂಡು ಫೋನ್ ಮಾಡ್ತೀನಿ, ಏನ್ ವಿಚಾರ ಅಂತ ಗೊತ್ತಾಗುತ್ತೆ. ಫುಡ್ ತುಂಬಾ ಟೇಸ್ಟಿ ಆಗಿತ್ತು ಸಿದ್ಧಾರ್ಥ್, ಥ್ಯಾಂಕ್ ಯು ವೆರಿ ಮಚ್. ಸರಿ, ಬಾ ಸ್ನೇಹ, ಹೋಗೋಣ. ನಿನ್ನ ಮನೆ ಹತ್ರ ಡ್ರಾಪ್ ಮಾಡಿ ಬರ್ತೀನಿ, ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಅಲ್ಲಿ ಹೋಗ್ಬೇಕಾಗಿದೆ. ಓಕೆ? ಓಕೆ ಸಿದ್ಧಾರ್ಥ್. ಹೇಳು ಸಿದ್ಧಾರ್ಥ್, ಎಲ್ಲಿದ್ಯಾ ಮಗ ನೀನು? ಬೇಗ ಬಾ, ನೀನ್ ಕಳ್ಸಿರೋ ಲೊಕೇಶನ್ಗೆ ನಾನು ಆಲ್ರೆಡಿ ಬಂದಾಯ್ತು.
ಸರಿ ಸರಿ, ಒಂದು 5 ನಿಮಿಷ. ಅರೆ, ಇದೇನಿದು? ಫೋನ್ ಬಂದಿದೆ, ರಿಸೀವ್ ಕೂಡ ಆಗಿದೆ. ಓ ಶಿಟ್, ನಿಸರ್ಗನೇ ಫೋನ್ ಮಾಡಿದ್ದಾಳೆ, ನಾನು ರಿಸೀವ್ ಮಾಡಿಲ್ವಲ್ಲ. ಮತ್ತೆ ಇದು, ಓ, ಎಲ್ಲೋ ಬೈ ಮಿಸ್ಟೇಕ್ ಆಗಿ ರಿಸೀವ್ ಆಗಿರ್ಬೇಕು. ಸರಿ, ಬರ್ತಾ ಇದ್ದೀನಿ ಚಿನ್ನ, ಇನ್ನೊಂದು ಸ್ವಲ್ಪ ಹೊತ್ತಷ್ಟೇ. ಅಲ್ಲಿಗೆ ಹೊರಟಿದ್ದೆ, ಅವ್ನ ಕೆಲಸ ಇತ್ತು, ಹಾಗಾಗಿ ಇಲ್ಲೇ ಉಳ್ಕೋಬೇಕಾಯ್ತು. ಲೇಟ್ ಆಗಿಲ್ಲ ಅಂದ್ರೆ ಬಂದೇ ಬರ್ತೀನಿ ಬಂಗಾರಿ. ಇನ್ ಫೋನ್ ಮಾಡೋದೇನ್ ಬೇಡ, ಡೈರೆಕ್ಟ್ ಆಗಿ ಅಲ್ಲಿಗೆ ಹೋಗ್ತೀನಿ. ತುಂಬಾ ಹೊತ್ತು ಕಾಯಿಸ್ಬಿಟ್ಟು ನಮಗ, ಸಾರಿ ಕಣ. ಏನಿಲ್ಲ ಕಣ, ಕೂತ್ಕೋ ಬಾ. ನೋಡು, ಆ ಹುಡ್ಗನ್ ಡೀಟೇಲ್ಸ್ ಎಲ್ಲ ಸಿಕ್ಕಿದೆ. ನೀನ್ ವಾಟ್ಸಪ್ಗೆ ಫೋಟೋಸ್ ಎಲ್ಲ ಹಾಕ್ತೀನಿ ನೋಡು. ಅವನ್ನ ನಾಳೆ ಅಷ್ಟೊತ್ತು ಗಿಡದ ಕಣ. ಅವನ್ನ ಇಟ್ಕೊಂಡ್ರೆ ಎಲ್ಲ ಕೆಲಸ ಆಗ್ಬೋದು. ಏನೋ ಮಾಡ್ಲಿ ಅರ್ಜು, ಆ ಹುಡ್ಗಿ ಜೊತೆ ನನಗೆ ಕ್ಲೋಸ್ ಆಗಿರೋದಕ್ಕೆ ಹಿಂಸೆ ಆಗುತ್ತೆ ಕಣೋ. ಛೇ, ಇವೆಲ್ಲ ಏನಕ್ಕೋ ಬೇಕು ನನಗೆ. ಪ್ಲೀಸ್ ಕಣೋ, ನೋಡು, ನಿನ್ ಜೀವನ ಸರೋಗ್ಬೇಕು ಅಂದ್ರೆ ಇದೆಲ್ಲ ಸಹಿಸ್ಕೊಂಡ್ಲೇಬೇಕು. ಇವತ್ತು ನಾಳೆ ಅಷ್ಟೇ, ಈ 2 ದಿವಸದಲ್ಲಿ ಅವ್ರ ಬಂಡವಾಳ ಬಯಲು ಆಗೇ ಆಗುತ್ತೆ. ಸರಿ ಸರಿ, ಏನು ಅಂತ ಮ್ಯಾಟ್ರು? ಯಾರು ಅವನು? ನೋಡು, ಆದಷ್ಟು ಬೇಗ ಇದನ್ನ ಕಂಡುಹಿಡಿಬೇಕು ಕಣೋ. ನೋಡು, ಅವನು ಇಲ್ಲೇ ಇದ್ದಾನೆ, ಇದೇ ರೆಸ್ಟೋರೆಂಟ್ ಅಲ್ಲೇ ಇದ್ದಾನೆ. ಅವನು ಇಲ್ಲಿ ಕೆಲಸ ಮಾಡ್ತಿದ್ದಾನಂತೆ, ಅದಕ್ಕೆ ಈ ರೆಸ್ಟೋರೆಂಟ್ಗೆ ಬಾ ಅಂತ ಲೊಕೇಶನ್ ಕಳಿಸಿದ್ದು. ವಾಟ್? ಏನು ಏನ್ ಹೇಳ್ತಾ ಇದೀಯಾ? ಅವನು ಇದೇ ರೆಸ್ಟೋರೆಂಟ್ ಅಲ್ಲಿ ಇದ್ದಾನಾ? ಒಳ್ಳೇದೇ ಆಯ್ತು. ಮತ್ತೆ ನನ್ನ ಕಣ್ಣ ಮುಂದೆ ಕರ್ಕೊಂಬಾರು, ನಂಗೆ ಮಾತು ಕೂಡ ಬರ್ತಾ ಇಲ್ಲ ಅವನ ಮೇಲಿರೋ ಕೋಪಕ್ಕೆ. ಸಿದ್ದು, ಕಾಮ್ ಡೌನ್. ನಿನ್ಗೆ ಯಾಕೆ ಅವನ ಮೇಲೆ ಕೋಪ? ಮೋಸ ಮಾಡಿದ್ದು ಅವಳ ಸ್ನೇಹ ಆದ್ರೆ ಆ ಹುಡುಗನ ಮೇಲೆ ಯಾಕೆ ಕೋಪ? ಇದೆಲ್ಲ ಹುಡುಗನ್ಗೆ ಗೊತ್ತೇ ಇಲ್ಲ, ಗೊತ್ತಾ? ಏನು, ಇದೆಲ್ಲ ಹುಡುಗನ್ ಗೊತ್ತಿಲ್ವಾ? ಅಂದ್ರೆ ಅವಳು ಆ ಹುಡುಗ ಸೇರ್ಕೊಂಡಲ್ವಾ ಇದನ್ನ ಮಾಡಿರೋದು? ಇದರಲ್ಲಿ ಆ ಹುಡುಗನ ಇನ್ವಾಲ್ವ್ಮೆಂಟ್ ಏನು ಇಲ್ಲ ಕಣೋ. ಸರಿ, ನಾನು ಒಬ್ರಿಗೆ ಹೇಳಿಟ್ಟಿದ್ದೀನಿ, ಅವ್ರ ಹುಡುಗನ್ ಕರ್ಕೊಂಡ್ ಬರ್ತಾರೆ, ಅದೇನಂತ ವಿಚಾರಿಸೋಣ. ಹಲೋ, ಹಲೋ ಗಿರಿ, ಅದೇ ಆ ಹುಡುಗ ವಿಕಾಸ್ ಅಂತ. ಸ್ವಲ್ಪ ಕರ್ಕೊಂಬರ್ತೀಯಾ ಪ್ಲೀಸ್? ಇಲ್ಲೇ ಇದೀವಿ, ಹೊರಗಡೆ ಟೇಬಲ್ ಹತ್ರ ಕೂತಿದ್ದೀವಿ, ಬೇಗ ಬಾ. ಏನಂತೆ? ಬರ್ತಾನಿರು. ಹಲೋ ಸರ್, ಇಲ್ಲಿ ಯಾರೋ ನನ್ನ ಕರೆದ್ರಂತಲ್ವಾ? ನನ್ನ ಗಿರಿಯಣ್ಣ ಕಳ್ಸಿದ್ರು. ನಿಮ್ಮ ಹೆಸರೇನು? ಸರ್, ಅದು ವಿಕಾಸ್ ಅಂತ. ಯಾಕೆ ಸರ್? ನೋಡ್ ವಿಕಾಸ್, ನೀನು ಏನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಿನ್ ಬಗ್ಗೆ ಒಂಚೂರು ವಿಚಾರಿಸ್ಬೇಕಾಗಿತ್ತು. ಏನು, ನನ್ ಬಗ್ಗೆನಾ? ಯಾಕೆ ಸರ್? ನಾನು ಇಲ್ಲಿ ಕೆಲಸ ಮಾಡ್ಕೊಂಡಿರ್ತೀನಿ, ಏನ್ ವಿಚಾರಿಸ್ಬೇಕಿತ್ತು? ವಿಕಾಸ್, ನಿನ್ಗೆ ಸ್ನೇಹ ಗೊತ್ತಾ? ಸ್ನೇಹ ಅಂದ್ರೆ ನೀವು ಯಾರ ಬಗ್ಗೆ ಹೇಳ್ತಾ ಇದ್ದೀರಾ? ಸ್ನೇಹ ಮತ್ತೆ ನಾನು ತುಂಬಾ ವರ್ಷಗಳಿಂದ ಪ್ರೀತಿಸ್ತಾ ಇದೀವಿ ಸರ್. ಅದೇ ಸ್ನೇಹ ಬಗ್ಗೆ ಹೇಳ್ತಿದ್ದೀರಾ ಅಲ್ವಾ? ಹೌದು ವಿಕಾಸ್, ಅದೇ ಸ್ನೇಹದ ಬಗ್ಗೆ ಮಾತಾಡ್ತಾ ಇದೀವಿ. ನಿನಗೆ ಆ ಹುಡುಗಿ ಎಷ್ಟು ವರ್ಷದಿಂದ ಗೊತ್ತು? ಸರ್, ನಾವು 4 ವರ್ಷದಿಂದ ಪ್ರೀತಿಸ್ತಾ ಇದೀವಿ ಸರ್. ಈಗ ಜೊತೆಲೇ ಇದ್ದೀರಾ? ಅಂದ್ರೆ ಹುಡುಗಿ ನಿನ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾಳಾ? ಯಾಕೋ ಗೊತ್ತಿಲ್ಲ ಸರ್, ಆಗ್ಲೇ 1 ತಿಂಗಳಿಂದ ತುಂಬಾ ಅವಾಯ್ಡ್ ಮಾಡ್ತಿದ್ದಾಳೆ. ಅವಳಿಗೆ ಮೊದ್ಲಿಂದನೂ ದುಡ್ಡು ಅಂದ್ರೆ ಹುಚ್ಚು ಸರ್. ಶ್ರೀಮಂತರು, ಹಣ ಅಂದ್ರೆ ಬಾಯ್ ಬಿಡ್ತಾಳೆ. ಅದೊಂದೇ ಅವಳು ಕೆಟ್ಟ ಗುಣ. ಅದು ಬಿಟ್ರೆ ಇನ್ನೆಲ್ಲ ಒಳ್ಳೆ ಸರ್. ಏನ್ ಮಾಡೋದು? 1 ತಿಂಗಳಿಂದ ಯಾಕೆ ಹಂಗ ಆಡ್ತಿದ್ದಾಳೆ ಅಂತ ಗೊತ್ತಿಲ್ಲ. ನನ್ ಫೋನ್ ಕೂಡ ರಿಸೀವ್ ಮಾಡ್ತಿಲ್ಲ. ರಿಸೀವ್ ಮಾಡಿದ್ರು ನಾನು ಎಲ್ಲೋ ಇದ್ದೀನಿ, ಹೊರಗಡೆ ಇದ್ದೀನಿ, ನಮ್ಮ ಮಾವನ ಮನೆಗೆ ಬಂದಿದ್ದೀನಿ ಅಂತೆಲ್ಲ ಹೇಳಿ ಕಟ್ ಮಾಡ್ತಾಳೆ. ಅಲ್ಲ, ಇದೆಲ್ಲ ಯಾಕೆ ಹೇಳ್ತಾ ಇದ್ದೀರಾ ನೀವು? ಏನಾದ್ರೂ ತೊಂದರೆ ಆಗಿದ್ಯಾ ಸ್ನೇಹನ್ಗೆ? ಓಕೆ ವಿಕಾಸ್, ನಿನ್ನ ಒಂದ್ ಜಾಗಕ್ಕೆ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ನಿನ್ ಸ್ನೇಹ ನಿನಗೆ ಸಿಕ್ಕೇ ಸಿಗ್ತಾಳೆ. ಆದ್ರೆ ನಾವ್ ಹೇಳ್ದಂಗೆ ಕೇಳಿದ್ರೆ ಮಾತ್ರ. ಏನು, ನನ್ ಸ್ನೇಹ ಇರೋ ಹತ್ರ ಕರ್ಕೊಂಡು ಹೋಗ್ತೀರಾ? ಯಾರ್ ನೀವು? ನನ್ಗೇನು ಅರ್ಥ ಆಗ್ತಾ ಇಲ್ಲ. ನೀವ್ಯಾಕೆ ನನ್ನ ಪರ್ಸನಲ್ ವಿಚಾರದಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದೀರಾ? ಅದು ಅಲ್ಲದೆ ನನ್ ಲವ್ ಬಗ್ಗೆ ನಿಮ್ಗೆ ಯಾಕೆ ಅಷ್ಟೊಂದು ಕಾಳಜಿ? ನೋಡು ವಿಕಾಸ್, ನಾನು ಹೇಳಿದಷ್ಟು ಕೇಳು. ಹ್ಮ್, ನಾಳೆ, ಇವತ್ತು ನಾಳೆ ಅಷ್ಟೇ, ಇಷ್ಟರಲ್ಲಿ ನಿನ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗೋಗುತ್ತೆ. ನಿನ್ ಪ್ರಾಬ್ಲಮ್ ಎಲ್ಲ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಏನು, ನಿಮ್ ಪ್ರಾಬ್ಲಮ್ಮಾ? ನಿಮ್ಗೇನಾಗಿದೆ ಸರ್? ಅಲ್ಲ, ನೋಡೋದಕ್ಕೆ ಇಷ್ಟು ದೊಡ್ಡ ಶ್ರೀಮಂತರ ತರ ಕಾಣಿಸ್ತೀರಾ, ನಿಮ್ಗೆ ಯಾವ ಪ್ರಾಬ್ಲಮ್? ಹೌದು ವಿಕಾಸ್, ನಿನ್ನ ಸ್ನೇಹದಿಂದ ನನ್ನ ಗೆಳೆಯ ತುಂಬಾ ಸಫರ್ ಮಾಡ್ತಿದ್ದಾನೆ. ಹೇಳ್ತೀವಿ, ನೀನು ನಮ್ ಜೊತೆ ಬರೋದಕ್ಕೆ ರೆಡಿ ಇದೆಯಾ ಅಲ್ವಾ? ಹಾ ಸರ್, ಸ್ನೇಹ ಸಿಗ್ತಾಳೆ ಅಂದ್ರೆ ನಿಮ್ ಜೊತೆ ನಾನ್ ಯಾಕೆ ಬರಲ್ಲ, ಬಂದೇ ಬರ್ತೀನಿ. ಸರಿ, ಬಾ, ಕಾರಲ್ಲಿ ಕುತ್ಕೋ. ಓ, ಇದೇನಿದು, ನಿಸರ್ಗ ಫೋನ್ ಮಾಡ್ತಿದ್ದಾಳೆ. ಹ್ಮ್, ಇವಾಗ ಅರ್ಜೆಂಟಾಗಿ ಮನೆಗೆ ಹೋಗ್ಬೇಕು. ರಿಸೀವ್ ಮಾಡಿದ್ರೆ ಮತ್ತೆ ಮಾತಾಡೋ ಟೈಮ್ ಇರುತ್ತೋ ಇಲ್ವೋ? ಸರಿ, 2 ನಿಮಿಷ ಮಾತಾಡೋಗ್ತೀನಿ. ಹಲೋ, ಹಲೋ ನಿಸರ್ಗ. ಸಿದ್ಧಾರ್ಥ್, ಹೇ ನಿಸರ್ಗ, ಯಾಕೊಂಥರ ಇದೆ ನಿನ್ ವಾಯ್ಸು? ಏನಾಯ್ತಮ್ಮ? ಹ್ಮ್, ಬೇಜಾರಾಗ್ತಿದ್ಯಾ? ಅಂದ್ರೆ ಹುಷಾರಾಗಿದ್ಯಾ ತಾನೇ? ಸಿದ್ಧಾರ್ಥ್ ಸರ್, ಎಲ್ಲಿದ್ದೀರಾ ನೀವು? ನಾನಿಲ್ಲಿ ಹೊರಗಡೆ ಬಂದಿದ್ದೆ. ಯಾಕೆ ನಿಸರ್ಗ? ಅದೇ, ಹೊರಗಡೆ ಅಂದ್ರೆ ಎಲ್ಲಿದ್ದೀರಾ? ಯಾಕೆ ಹಿಂಗ್ ಕೇಳ್ತಿದ್ದಾಳೆ? ಹ್ಮ್, ಸರಿ ಆಯ್ತು. ಇಲ್ಲೇ ನನ್ನ ಫ್ರೆಂಡ್ ಜೊತೆ ಬಂದಿದ್ದೆ, ಅರ್ಜುನ್ ಜೊತೆ. ಹೇಳು ನಿಸರ್ಗ.
ಏನು ಅರ್ಜುನ ಅಣ್ಣನ ಜೊತೆ ಇದ್ದೀರಾ? ನಿಜವಾಗ್ಲೂ ನೀವು ಅರ್ಜುನ ಅಣ್ಣನ ಜೊತೆನೇ ಇದ್ದೀರಾ? ಕಮಾನ್ ನಿಸರ್ಗ, ಏನು? ಅಲ್ಲ, ಯಾಕೆ ಈ ತರ ಕೇಳ್ತಾ ಇದೀಯಾ? ಅರ್ಜುನ್ ಜೊತೆನೆ ಹೊರಗಡೆ ಬಂದಿದ್ದೀನಿ, ಅವನ ಜೊತೆನೆ ಇಲ್ಲಿ ಹೊರಗಡೆ ಒಂದು ರೆಸ್ಟೋರೆಂಟ್ ಕೂತಿದ್ದೀನಿ. ಹೇಳು ನಿಸರ್ಗ. ಓ, ಹೌದಾ? ಸರಿ ಸರ್, ಆಯ್ತು. ಯಾಕೆ ಚಿನ್ನ, ಏನಾಯ್ತು? ಹ್ಮ್, ಯಾಕೆ ಈ ತರ ಎಲ್ಲ ಕೇಳ್ತಾ ಇದೀಯಾ? ನಾನ್ ಬಂದಿಲ್ಲ ಅಂತ ಬೇಜಾರಾ? ಇವತ್ತೊಂದ್ ದಿವ್ಸ ಸಾರಿ ಕಣೆ, ನಾಳೆ ಬರ್ತೀನಿ. ಓಕೆ? ಪರವಾಗಿಲ್ಲ ಸರ್. ನಿಮ್ ಇಂಪಾರ್ಟೆಂಟ್ ಮೀಟಿಂಗ್ಗಳೆಲ್ಲ ಮುಗಿಸ್ಕೊಂಡು ನೀವು ಯಾರ್ಯಾರ ಜೊತೆ ಇರ್ಬೇಕು ಅವ್ರ ಜೊತೆ ಎಲ್ಲ ಇದ್ದು ಆಮೇಲೆ ಲಾಸ್ಟ್ ಆಪ್ಷನ್ ನನ್ನೇ ತಗೊಳ್ಳಿ. ಓಕೆ? ಆಮೇಲೆ ಬಂದ್ರೂ ಆಯ್ತು, ಇಟ್ಸ್ ಓಕೆ. ಓಕೆ ನಿಸರ್ಗ, ನಾನು ಫೋನ್ ಇಡ್ತೀನಿ, ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇದೆ. ಓಕೆ, ನಾಳೆ ಬರ್ತೀನಿ, ಬಾಯ್. ಯಾಕೆ ಏನೋ ಒಂಥರ ಮಾತಾಡ್ತಾ ಇದ್ಲು? ಅದು ಕರೆಕ್ಟೆ, ಪಾಪ ತವ್ರ ಮನೆಗೆ ಹೋಗಿ ಆಗ್ಲಿ 24 ಗಂಟೆ ಮೇಲಾಯ್ತು, ಇನ್ನ ನನ್ನ ಮಿಸ್ ಮಾಡ್ಕೊಂಡಂಗೆ ಇರ್ತಾಳ? ರಿಯಲಿ ಸಾರಿ ಕಣೆ, ಬರ್ತಿದ್ದೀನಿ ಬಂಗಾರ, ನಾಳೆ ಬಂದ್ಬಿಡ್ತೀನಿ. ಓಕೆ? ಕಾಲೇಜ್ ಮುಗ್ದಿದ ತಕ್ಷಣ ಮನೆಗೆ ಬರೋದೇ ಕೆಲಸ. ಇದೊಂದು ಕೆಲಸ ಸಾಲ್ವ್ ಹೋಗ್ಬಿಟ್ರೆ ನನ್ನ ಜೀವನದ ದಾರಿ ಎಲ್ಲ ಸುಗಮವಾಗಿ ನಡ್ಕೊಂಡು ಹೋಗುತ್ತೆ. ಬೇಗ ಬಾ ಸಿದ್ಧಾರ್ಥ್, ಎಷ್ಟೊತ್ತು ವೇಟ್ ಮಾಡೋದು? ಬಂದೆ ಬಂದೆ, ಸ್ಟಾರ್ಟ್ ಮಾಡು, ಬರ್ತೀನಿ. ಸಿದ್ಧಾರ್ಥ್ ಸರ್, ನನ್ನ ಹತ್ರನೇ ಸುಳ್ಳು ಹೇಳ್ತಿದ್ದೀರಾ? ನನಗೆ ಸುಳ್ಳು ಹೇಳ್ಬೇಕು ಅನಿಸ್ತಿದ್ಯಾ ನಿಮ್ಗೆ? ಆ ಸ್ನೇಹ ಜೊತೆ ಇದ್ಕೊಂಡು ಅರ್ಜುನ್ ಜೊತೆ ಇದ್ದೀನಿ ಅಂತ ಹೇಳ್ತಿದ್ದೀರಾ? ನಾನು ನಿಮ್ಮನ್ನ ಇದುವರೆಗೂ ನಂಬದೆ ಸಿದ್ಧಾರ್ಥ್ ಸರ್. ಕಣ್ಣಾರೆ ಕಂಡ್ರು ಪ್ರತ್ಯಕ್ಷವಾಗಿ ನೋಡ್ಬೇಕು ಅಂತಾನೆ ಫೋನ್ ಮಾಡಿದೆ. ಆದ್ರೆ ನಾನು ಪ್ರತ್ಯಕ್ಷವಾಗಿ ಕಂಡ್ರು ಏನಿದು? ನಿಮ್ಮನ್ನ ಹೇಗ್ ನಂಬಲಿ ಸಿದ್ಧಾರ್ಥ್ ಸರ್? ಇಷ್ಟು ದೊಡ್ಡ ಸುಳ್ಳು ಹೇಳ್ತಾ ಇದ್ದೀರಾ. ಅವಳ ಜೊತೆ ಇದ್ಕೊಂಡು ಅರ್ಜುನ್ ಜೊತೆ ಹೊರಗಡೆ ಬಂದಿದ್ದೀನಿ ಅಂತ ಹೇಳಿದ್ರಲ್ವಾ? ಅದೇ ನೀವು ಸ್ನೇಹನ್ ಜೊತೆನೆ ಹೊರಗಡೆ ಬಂದಿದ್ದೀನಿ ಅಂದಿದ್ರೆ ದೇವ್ರ ಹಣೆಗೂ ನಿಮ್ಮನ್ನ ನಂಬ್ತಿದ್ದೆ. ಬೇರೆ ಏನೋ ಕೆಲಸ ಇರ್ಬೇಕು ಅಂತ ನಂಬ್ತಿದ್ದೆ ಸಿದ್ಧಾರ್ಥ್ ಸರ್. ಇವಾಗ ನಾನತ್ತು ನನ್ನ ಮಗುನು ಅಳೋದಕ್ಕೆ ಬಿಡೋದಿಲ್ಲ. ಆಯ್ತು, ನಿಮ್ ಜೀವನ ನೀವು ನೋಡ್ಕೊಳ್ಳಿ, ನಾನೇನ್ ಮಾಡ್ಬೇಕಂತ ಗೊತ್ತು. ನಾಳೆ ಬರ್ತೀರಲ್ವಾ? ಬನ್ನಿ, ನನ್ನ ಡಿಸಿಷನ್ ನಿಮಗೆ ನಾಳೆ ಅಷ್ಟೊತ್ತು ಗೊತ್ತಾಗಿರುತ್ತೆ. ನಿಸರ್ಗ, ಏನಾದ್ರೂ ಆತರ ಇದ್ರೆ ಹೇಳಮ್ಮ. ಯಾಕೋ ನಿನ್ನ ನೋಡ್ತಾ ಇದ್ರೆ ಒಂಥರ ಭಯ ಆಗ್ತಿದೆ ನನಗೆ. ಅಪ್ಪ, ನೀವು ಡೆಲ್ಲಿಗೆ ಹೋಗ್ತಿದ್ದೀನಿ ಅಂದ್ರಲ್ಲ, ಯಾಕೆ ಹೊರಡಲ್ವಾ? ಇಲ್ಲ ಮಗಳೇ, ಕ್ಯಾನ್ಸಲ್ ಮಾಡ್ಕೋತೀನಿ. ಯಾಕೋ ನೀನ್ ಒಂಥರ ಡಲ್ ಆಗಿದೆಯಲ್ವಾ, ಹಾಗಾಗಿ. ಇದೇನಪ್ಪ? ಅಲ್ಲ, ನನಗೆ ಡೆಲಿವರಿ ಟೈಮ್ಗಿನ್ನ 28 ದಿವಸ ಇದೆ ಅಪ್ಪ. ಏನೋ ನಾಳೆ ನಾಡಿದ್ದು ಡೆಲಿವರಿ ಆಗುತ್ತೆ ಅನ್ನೋ ಮಾತಾಡ್ತೀರಾ ನೀವು. ನೀವು ಹೋಗಿ ಬನ್ನಿ, ಏನ್ ಪರವಾಗಿಲ್ಲ, ಅಮ್ಮ ಇರ್ತಾರಲ್ವಾ ಜೊತೆಗೆ. ಮಗಳೇ, ಏನಮ್ಮ, ಏನಾದ್ರೂ ಇದ್ರೆ ಹೇಳ್ಕೊ ಮಗಳೇ, ಇಷ್ಟು ಡಲ್ ಆಗಿರ್ಬೇಡ. ಅಲ್ಲ, ಡೆಲ್ಲಿಗೆ ಹೋಗಿಲ್ಲ ಅಂದ್ರೂ ಆಗುತ್ತೆ. ನನ್ನ ಫ್ರೆಂಡ್ ಬೇಕಾದ್ರೆ ನನಗೋಸ್ಕರ ಕಾಯ್ತಾನೆ ಅನ್ಕೋ. ಅಪ್ಪ, ನಾನೊಂದು ಕೇಳ್ತೀನಿ, ಇಲ್ಲ ಅನ್ಬಾರ್ದು. ಯಾಕೆ ಮಗಳೇ, ಏನ್ ಕೇಳ್ತೀಯಾ? ಅದೇನಂತ ಹೇಳು. ಅಪ್ಪ, ನಾನು ನಿಮ್ ಜೊತೆ ಡೆಲ್ಲಿ ಕರ್ಕೊಂಡು ಹೋಗ್ತೀರಾ? ಏನು? ನೀನು ಈ ಪರಿಸ್ಥಿತಿಯಲ್ಲಿ ಡೆಲ್ಲಿಗೆ ಬರ್ತೀಯಾ? ಅಯ್ಯೋ ಬೇಡಮ್ಮ, ಅಂತ ಕೆಲಸ ಎಲ್ಲಾದ್ರೂ ಮಾಡಿ ಮಗು ಆಗ್ಲಿ, ಎಲ್ಲರೂ ಒಟ್ಟಿಗೆ ಹೋಗ್ಬರೋಣ. ಪ್ಲೀಸ್ ಅಪ್ಪ, ಇದು ನನ್ನ ಆಸೆ ಅಂತ ತಿಳ್ಕೊ. ನಾವೆಲ್ಲ ಪರ್ಮನೆಂಟ್ ಆಗಿ ಅಲ್ಲೇ ಯಾಕೆ ಸೆಟ್ಲ್ ಆಗ್ಬಾರ್ದು? ನಿಸರ್ಗ, ತಲೆಗಿಲೆ ಕೆಟ್ಟಿದ್ಯಾ ನಿಮ್ಗೆ? ಮದ್ವೆ ಆಗಿದ್ಯಾ, ಗಂಡನ ಜೊತೆಗಿದ್ಯಾ, ನಮ್ ಜೊತೆ ನೀನ್ ಬಂದು ಪರ್ಮನೆಂಟ್ ಆಗಿ ಯಾಕೆ ಸೆಟ್ಲ್ ಆಗ್ತೀಯಾ? ಅಲ್ಲ, ನಿನ್ಗೂ ಸಿದ್ಧಾರ್ಥ್ ಏನಾದ್ರು ಜಗಳನಾ? ಇದ್ರೆ ಹೇಳು, ನಾನ್ ಮಾತಾಡ್ತೀನಿ. ಸಿದ್ಧಾರ್ಥ್ ಅಂತ ಹುಡ್ಗ ಅಲ್ಲ. ನೀನೇ ಏನಾದ್ರು ದುಡುಕಿ ಮಾತಾಡ್ತೀಯ ಬಿಟ್ರೆ ಪಾಪ ಹುಡ್ಗ ಆತರ ಅಲ್ವೇ ಅಲ್ಲ. ಮಗಳೇ, ಅಳ್ತಿದ್ಯಾ? ಯಾಕಮ್ಮ, ಏನಾಯ್ತು ನಿಸರ್ಗ? ನೋಡು, ಈ ತರ ಹುಡುಗಾಟ ಎಲ್ಲ ಮಾಡ್ಬೇಡಮ್ಮ. ನಾವೇನಾದ್ರೂ ಪರ್ಮನೆಂಟ್ ಆಗಿ ಹೋಗೋದಕ್ಕೆ ಇಲ್ಲಿ ಯಾರಿಗಾದ್ರೂ ಮೋಸ ಮಾಡಿದೀವಾ? ಹೇಳು, ಈ ತರ ಊರ್ ಬಿಟ್ಟು ಓಡೋಗೋದಕ್ಕೆ? ಸುಮ್ನಿರು. ಅಪ್ಪ ಪ್ಲೀಸ್, ನಾನು ಏನು ಯಾಕೆ ಅಂತ ಕೇಳ್ಬೇಡ. ನಾವ್ ಇಲ್ಲಿಂದ ಡೆಲ್ಲಿಗೆ ಹೋಗೋಣ, ಅಲ್ಲೇ ಸೆಟ್ಲ್ ಆಗೋಣ. ಸರಿ ಸರಿ, ನೀನ್ ಸಮಾಧಾನ ಮಾಡ್ಕೊ. ನೀನ್ ಈಗ ಯಾವ್ದೋ ಬೇಜಾರಲ್ಲಿದ್ಯಾ ಅನ್ಸುತ್ತೆ. ನಾಳೆ ಅಷ್ಟೊತ್ತಿಗೆ ಸರ್ ಹೋಗ್ತೀಯಾ? ನೋಡು, ನಿಮ್ಮ ಅಮ್ಮನ್ ಕಳಿಸ್ತೀನಿ. ಅದೇನೇ ಹೇಳ್ಬೇಕು ಅಂದ್ರು ಅವಳ ಹತ್ರ ಹೇಳು. ಓಕೆ? ನನ್ನ ಹತ್ರ ಹೇಳಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ. ಅಪ್ಪ, ಅಮ್ಮನಿಗಿಂತ ಹೆಚ್ಚಾಗಿ ನಾನು ನಿನ್ನ ಹತ್ರನೇ ನನ್ನ ಕಷ್ಟ ಹೇಳ್ಕೊಳೋದು. ಪ್ಲೀಸ್ ಅಪ್ಪ, ಏನು ಎತ್ತ ಅಂತ ಎಲ್ಲ ಹೇಳ್ತೀನಿ ನಿನ್ಗೆ. ಇಲ್ಲಿ ಬೇಡ, ಬಾ, ಅಲ್ಲಿ ಬಾಲ್ಕನಿಲಿ ಕುತ್ಕೊಂಡು ಮಾತಾಡೋಣ. ಬಾ ಅಪ್ಪ ಪ್ಲೀಸ್. ಯಾಕಮ್ಮ ಇಷ್ಟೊಂದು ನೊಂದ್ಕೊಂಡ್ ಮಾತಾಡ್ತಾ ಇದ್ಯಾ? ಸರಿ, ನಡಿ, ಅದೇನ್ ವಿಚಾರ ಅಂತ ಹೇಳು.